ಮಕ್ಕಳೇ, ನಾವು ಮೊನ್ನೆ 10ನೇ ತರಗತಿಯ ಇತಿಹಾಸದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬ ಪಾಠದ ಇಂದಿನ ಮುಂದುವರಿದ ಭಾಗವಾದಂತಹ ಇವತ್ತು ಪ್ರಾರಂಭ ಮಾಡೋಣ. ನಿಮಗೆ ಗೊತ್ತಿದೆ ಮಕ್ಕಳೇ, ಭಾರತಕ್ಕೆ ಬಂದಂಥ ಯುರೋಪಿಯನ್ ಕಂಪನಿಗಳು ಯಾವ್ಯಾವು? ಪ್ರಮುಖವಾದ ಯುರೋಪಿಯನ್ ಕಂಪನಿಗಳು ಅಂತಂದರೆ ಮೊಟ್ಟ ಮೊದಲಾಗಿ ಪೋರ್ಚುಗಲ್ನವರು, ಎರಡನೇದಾಗಿ ಡಚ್ಚರು ಮತ್ತು ಇಂಗ್ಲಿಷರು, ಫ್ರೆಂಚರು ಭಾರತಕ್ಕೆ ಬಂದು ವ್ಯಾಪಾರವನ್ನು ಪ್ರಾರಂಭ ಮಾಡಿದರು. ಅನೇಕ ವ್ಯಾಪಾರ ಮಳಿಗೆಗಳನ್ನು ಭಾರತದಲ್ಲಿ ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ತದನಂತರ ಈ ಫ್ರೆಂಚರು ಮತ್ತು ಇಂಗ್ಲಿಷರ ನಡುವಣ ಅನೇಕ ಯುದ್ಧಗಳು ದಕ್ಷಿಣ ಭಾರತದಲ್ಲಿ ನಡೆದವು. ನಮಗೆ ಗೊತ್ತಿದೆ ಮಕ್ಕಳ, ಇಲ್ಲಿ ಫ್ರೆಂಚರ ಡೂಪ್ಲೆ ಗವರ್ನರ್ ಆದಂತಹ ಡೂಪ್ಲೆಯು ಭಾರತದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದನು. ಫ್ರಾನ್ಸ್ ಸರ್ಕಾರ ಈತನಿಗೆ ಎಲ್ಲ ಅನುಮತಿಯನ್ನು ನೀಡಿದ್ದು. ಈತನು ಭಾರತದಲ್ಲಿ ನಿಮಗೆ ಗೊತ್ತಿರತಕ್ಕಂಥ ಕಾರ್ನಾಟಿಕ್ ಯುದ್ಧಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದನು. ಅದರಂತೆ ಇಂಗ್ಲಿಷರು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಪ್ರಾರಂಭಿಸಿ ವ್ಯಾಪಾರದ ಮಳಿಗೆಗಳನ್ನು ಪ್ರಾರಂಭ ಮಾಡಿ ಅನೇಕ ಪ್ರೆಸಿಡೆನ್ಸಿಗಳನ್ನು ಪ್ರಾರಂಭ ಮಾಡಿದರು. ಮಕ್ಕಳ, ನಿಮಗೆ ಗೊತ್ತಿದೆ, ಇದರಲ್ಲಿ ಇಂಗ್ಲಿಷ್ನವರು ನಿಮ್ಮ ಮುಂಬೈ ಮತ್ತು ನಿಮ್ಮ ಮದ್ರಾಸ್ ಹಾಗೂ ಕಲ್ಕತ್ತಾದಲ್ಲಿ ಅತಿ ಹೆಚ್ಚು ವ್ಯಾಪಾರ ಕೇಂದ್ರಗಳನ್ನು ಪ್ರಾರಂಭ ಮಾಡಿದರು. ಹಾಗೆಯೇ ಫ್ರೆಂಚ್ ಮತ್ತು ಇಂಗ್ಲಿಷರ ನಡುವಣ ನಡೆದಂಥ ನಿರ್ಣಾಯಕ ಯುದ್ಧವಾದಂತಹ ಮೂರನೇ ಕರ್ನಾಟಿಕ್ ಯುದ್ಧದಲ್ಲಿ ಫ್ರೆಂಚರು ಸಂಪೂರ್ಣ ಸೋಲನ್ನು ಅನುಭವಿಸಿದರು. ಇದು ಪ್ಯಾರಿಸ್ ಒಪ್ಪಂದದಂತೆ ಮುಕ್ತಾಯವಾಗಿ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಬಿಟ್ಟು ಉಳಿದೆಲ್ಲ ಪ್ರದೇಶಗಳನ್ನು ಬ್ರಿಟಿಷರು ಅಥವಾ ಇಂಗ್ಲಿಷರು ವಶಪಡಿಸಿಕೊಂಡರು. ಅಂದರೆ ಅತಿ ಹೆಚ್ಚು ಶಕ್ತಿಶಾಲಿಯಾಗಿ ಅತಿ ಹೆಚ್ಚು ವ್ಯಾಪಾರದಲ್ಲಿ ಹಾಗೂ ಸಾಮ್ರಾಜ್ಯದ ಸುಧಾರಣೆಯತ್ತ, ಸಾಮ್ರಾಜ್ಯವನ್ನು ವಿಸ್ತರಣೆಯತ್ತ ಸಾಗಿದವರು ಯಾರಪ್ಪ ಅಂತಂದರೆ ಇಂಗ್ಲಿಷ್ನಲ್ಲಿ. ಅದರಂತೆ ನಾವೇನು ಮಾಡೋಣ, ಇಂದಿನ ಪಾಠದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಎಂಬ ಪಾಠವನ್ನು ಇವತ್ತು ನೋಡೋಣ. ಇವುಗಳಲ್ಲಿ ಪ್ರಮುಖವಾಗಿ ಬ್ರಿಟಿಷ್ನರು ಫ್ರೆಂಚರನ್ನು ಸೋಲಿಸಿದ ನಂತರ ದಕ್ಷಿಣ ಭಾರತದಲ್ಲಿ ನಾವೇನು ಮಾಡಿದ್ರಪ್ಪ ಅಂದರೆ ಅನೇಕ ನಿಯಂತ್ರಣದಲ್ಲಿ ಇಟ್ಕೊಂಡು ದಕ್ಷಿಣ ಭಾರತವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ತದನಂತರ 18ನೇ ಶತಮಾನದ ನಂತರದಲ್ಲಿ ಅಲ್ಲಿ ಸಂಪತ್ಭರಿತವಾದ ಬಂಗಾಳವನ್ನು ಅಲ್ಲಿ ಏನು ಮಾಡ್ತೀವಿ, ಆ ಬಂಗಾಳವನ್ನು ವಶಪಡಿಸೋಕ್ಕೆ ಆ ಪ್ರಾಂತದ ಮೇಲೆ ವಶಪಡಿಸಿಕೊಂಡು, ಅಂದರೆ ಉತ್ತರ ಭಾರತದಲ್ಲಿ ಬರ್ತಕ್ಕಂಥ ಬಂಗಾಳವನ್ನು ವಶಪಡಿಸಿಕೊಳ್ಳೋಕ್ಕೋಸ್ಕರವಾಗಿ ಪ್ರಯತ್ನಿಸಿದರು. ಆಗ ನಿಮಗೆ ಗೊತ್ತಿದೆ ಮಕ್ಕಳ, ಆ ಒಂದು ಭಾಗ ಏನು ಈ ಬಂಗಾಳ ಅನ್ನೋದಿದೆಯಲ್ಲ ಮಕ್ಕಳ, ಇದು ಸಂಪತ್ಭರಿತವಾದಂಥ ರಾಜ್ಯವಾಗಿತ್ತು. ಅದು ವಾಣಿಜ್ಯ, ವ್ಯಾಪಾರ, ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಅಪಾರ ಲಾಭವನ್ನು ತಂದುಕೊಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಅಲ್ಲಿಯ ಮೊಘಲ್ ಚಕ್ರವರ್ತಿಯಾದಂಥ ಅಥವಾ ಮೊಘಲ್ ದೊರೆಯಾದಂತಹ 1718ರಲ್ಲಿ ಫರೂಕ್ ಶಿಯಾರ್ ಈತನು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಗೆ ಮುಕ್ತವಾಗಿ ವ್ಯಾಪಾರವನ್ನು ಮಾಡಲು ಅವಕಾಶವನ್ನು ಮಾಡಿಕೊಡಲಿಕ್ಕೋಸ್ಕರವಾಗಿ ದಸ್ತಕನ್ನು ನೀಡ್ತಾನೆ. ಯಾರು ಗೊತ್ತಾ ದಸ್ತಕನ್ನು ನೀಡೋರು ಯಾರು ಅಂದರೆ ಫರೂಕ್ ಶಿಯಾರ್. ದಸ್ತಕನ್ನು ಪ್ರಾರಂಭ ಮಾಡಿದಾರಪ್ಪ ಅಂದರೆ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯವರು, ಅಂದರೆ ಸುಂಕಮುಕ್ತ ವ್ಯಾಪಾರಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ. ಯಾರು ಆಗದ ಈಸ್ಟ್ ಇಂಡಿಯಾ ಕಂಪನಿಗೆ ಅವಕಾಶವನ್ನು ಮಾಡಿಕೊಡ್ತಾರಪ್ಪ ಅಂತಂದರೆ 1718ರಲ್ಲಿ ಫರೂಕ್ ಶಿಯಾರ್ ಅಂತ ಈತ ಮೊಘಲ್ ದೊರೆ. ಈತನು ಬಂಗಾಳದಲ್ಲಿ ಮುಕ್ತ ವ್ಯಾಪಾರಕ್ಕೆ ಬ್ರಿಟಿಷ್ನರಿಗೆ ಅವಕಾಶವನ್ನು ಮಾಡಿಕೊಡ್ತಾನೆ. ಇದರಿಂದ
ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅತಿ ಹೆಚ್ಚು ಲಾಭ ಉಂಟಾಯಿತು. ಲಾಭ ಉಂಟಾದ ಮೇಲೆ ಏನು ಮಾಡೋದು ಮಕ್ಕಳ, ಇಲ್ಲಿ ಕಂಪನಿಗೆ ಸೀಮಿತವಾಗಿದ್ದ ದಸ್ತಕಗಳನ್ನು ಬ್ರಿಟಿಷ್ ಅಧಿಕಾರಿಗಳು, ಅಂದ್ರೆ ಈ ದಸ್ತಕಗಳನ್ನು ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಸ್ವಂತ ಅಥವಾ ಸ್ವೇಚ್ಛಾಚಾರವಾಗಿ ಅದನ್ನು ದುರುಪಯೋಗ ಮಾಡಿಕೊಳ್ಳಲು ಪ್ರಯತ್ನಿಸಿದರು. ಅಂದ್ರೆ ಅರ್ಥ ಮಾಡಿಕೊಳ್ಳಿ ಮಕ್ಕಳ, ಇಲ್ಲಿ ಈ ದಸ್ತಕ್ಕನ್ನ ಅಂದ್ರೆ ದಸ್ತಕ್ಕಂದ್ರೆ ಏನು ಅನ್ನೋದು ಮೊದಲು ನಿಮಗೆ ಗೊತ್ತಾಗಬೇಕು. ದಸ್ತಕ್ಕನ್ನ ಬಂಗಾಳದಲ್ಲಿ ನೀಡಿದವರು ಯಾರು ಅಂತ ಗೊತ್ತಾಗಬೇಕು ನಿಮಗೆ. ಯಾರು ನೀಡ್ತಾರೆ ನಿಮಗೆ? ಈಸ್ಟ್ ಇಂಡಿಯಾ ಕಂಪನಿಗೆ 1717ರಲ್ಲಿ ಮೊಘಲ್ ದೊರೆಯಾದಂತಹ ಫರುಖ್ ಶಿಯಾರ್ ಎಂಬುವರು ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಅಂದರೆ ಸುಂಕ ಮುಕ್ತ ವ್ಯಾಪಾರಕ್ಕೆ ಅನುಮತಿಯನ್ನ ನೀಡುತ್ತಾರೆ ಅಂತ. ಅದರ ಅರ್ಥ ಏನಪ್ಪ ಅಂದರೆ, ಯಾವುದೇ ತೆರಿಗೆ ಇಲ್ಲದೆ ಆಮದು ಮತ್ತು ರಫ್ತನ್ನು ಮಾಡಲು ನೀಡುವ ಒಂದು ಅನುಮತಿ ಪತ್ರ, ಅಂದರೆ ಪರವಾನಗಿ ಅಂತ ಕರಿತೀವಿ. ದಸ್ತಕ್ ಅಂದರೆ ಅನುಮತಿ ಪತ್ರ ಅಥವಾ ಪರವಾನಗಿ. ಏನಕ್ಕೆ ಕೊಡ್ತಾರೆ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಸುಂಕ ಮುಕ್ತವಾಗಿ ವ್ಯಾಪಾರ ಮಾಡಲು ಕೊಟ್ಟಂತ ಒಂದು ಪರವಾನಗಿ ಪತ್ರ. ಇದನ್ನು ಕೊಟ್ಟವ್ರು ಯಾರು ಅಂತಂದ್ರೆ ಫರುಖ್ ಶಿಯಾರ್. ದಸ್ತಕ್ ಅಂದ್ರೆ ಅರ್ಥ ಆಯ್ತಾ ಮಕ್ಕಳ? ಯಾವುದೇ ತೆರಿಗೆ ಇಲ್ಲದೆ ಅಥವಾ ಸುಂಕ ಮುಕ್ತವಾಗಿ ಆಮದು ಮತ್ತು ರಫ್ತುಗಳನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತ ಅನುಮತಿ ಪತ್ರ ಅಂತ ಕರಿತೀವಿ. ಹಾಗೆ ಇದರಿಂದ ಏನಾಯ್ತಪ್ಪ ಅಂತಂದ್ರೆ, ಯಾವಾಗ ಇದನ್ನ ದುರುಪಯೋಗ ಪಡಿಸ್ಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರು ಮಕ್ಕಳ, ಆಗ ದಸ್ತಕ್ ದುರುಪಯೋಗ ಆದಮೇಲೆ ಇದನ್ನ ಎಲ್ಲ ಆಗಿನ ಬಂಗಾಳದ ನವಾಬರಾದಂತಹ ಮುರ್ಷದ್ ಖಾನ್ನಿಂದ ಹಿಡಿದು ಆಲಿವರ್ ದಿ ಖಾನ್ವರೆಗೂ ಸಹ ಅದನ್ನು ವಿರೋಧಿಸಿದರು. ಯಾವಾಗ ಇದನ್ನು ವಿರೋಧಿಸಿದ್ರು ಮಕ್ಕಳ, ಆ ಕಂಪನಿಯ ನಡುವೆ ಸಂಘರ್ಷ ಪ್ರಾರಂಭವಾಯಿತು. ಅಂದರೆ ಈ ಈಸ್ಟ್ ಇಂಡಿಯಾ ಕಂಪನಿಗೂ ಮತ್ತು ಅಲ್ಲಿ ಬಂಗಾಳದ ನವಾಬರಿಗೂ ಸಂಘರ್ಷ ಅಥವಾ ಘರ್ಷಣೆ ಪ್ರಾರಂಭವಾಗಿ ಕೊನೆಗೆ ಒಂದು ಮಹತ್ವಪೂರ್ಣವಾದಂತಹ ಇತಿಹಾಸದ ಮಹತ್ವಪೂರ್ಣವಾದಂಥ ಯುದ್ಧಗಳು ಬ್ರಿಟಿಷ್ ಮತ್ತು ಬಂಗಾಳದ ನವಾಬರ ಜೊತೆಯಲ್ಲಿ ನಡೀತದೆ. ಹಾಗಾಗಿ ಈ ಯುದ್ಧವನ್ನು ನಾವು ನೋಡೋಣ. ಯಾವುದು ಯುದ್ಧ ಅಂದರೆ, ಮೊಟ್ಟ ಮೊದಲನೇದಾಗಿ ಪ್ಲಾಸಿ ಕದನ. ಅಂದರೆ 1757ರಲ್ಲಿ ನಡೆದಂಥ ಪ್ಲಾಸಿ ಕದನ. ಫಸ್ಟ್ ಯಾಕೆ ನಡೆಯುತ್ತೆ ಇದು, ಕಾರಣ ಏನು? ಅದಕ್ಕಿಂತ ಪೂರ್ವದಲ್ಲಿ 1757ರಲ್ಲಿ ಪ್ಲಾಸಿ ಕದನ ಪ್ರಾರಂಭವಾದ ಮೇಲೆ ಮಕ್ಕಳ, ಅಂದಿನ ನವಾಬನಾದಂತಹ ಅಲ್ಲಿ ಆಲಿವರ್ ದಿ ಖಾನ್ 1756ರಲ್ಲಿ ಮರಣವನ್ನು ಹೊಂದ್ತಾನೆ, ಅಂದರೆ ನಿಧನರಾಗ್ತಾನೆ. ಆತನ ನಂತರ ಬಂದಂತಹ ಅಲ್ಲಿ ಪ್ರಮುಖ ಇನ್ನೊಬ್ಬ ನವಾಬನಾದಂತಹ ಅಲ್ಲಿಯ ಸಿರಾಜುದ್ದೌನ್ ಅಂತ ಕರೀತೀವಿ. ಈತನ ಮೊಮ್ಮಗ ಯಾರೇಳಿ? ಈತನ ಮೊಮ್ಮಗನಾದಂಥ ಸಿರಾಜ್ ಉದ್ದೌಲನು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ದಸ್ತಕ್ಕನ್ನು ಪ್ರಬಲವಾಗಿ ವಿರೋಧಿಸ್ತಾನೆ. ಪ್ರಬಲವಾಗಿ ವಿರೋಧಿಸಿ ದಂಗೆಯನ್ನು ಹೇಳ್ತಾನೆ ಮಕ್ಕಳ. ಹೀಗಾಗಿ ಬ್ರಿಟಿಷರಿಗೂ ಮತ್ತು ಸಿರಾಜುದ್ದೌಲನಿಗೂ ನಡೆದಂತಹ ಯುದ್ಧವೇ ಪ್ಲಾಸಿ ಕದನ. ಪ್ಲಾಸಿ ಎಂಬಲ್ಲಿ ಈ ಒಂದು ಯುದ್ಧ ನಡೆಯುತ್ತದೆ 1757ರಲ್ಲಿ. ಇದಕ್ಕೆ ಪ್ರಮುಖವಾದ ಕಾರಣ ಏನು ಅನ್ನೋದನ್ನ ನಾವು ತಿಳ್ಕೋಬೇಕಾಗ್ತದೆ. ಅಲ್ಲಿ ಪ್ರಮುಖವಾದ ಕಾರಣ ಅಂತಂದ್ರೆ ದಸ್ತಕ್ಕುಗಳ ದುರುಪಯೋಗ. ಅಂದ್ರೆ ವ್ಯಾಪಾರಕ್ಕೆ ನೀಡಿದ ಅನುಮತಿಯನ್ನು ದುರುಪಯೋಗ ಮಾಡಿಕೊಂಡರು ಏನಪ್ಪ ಅಂದ್ರೆ ಬ್ರಿಟಿಷ್ ಅಧಿಕಾರಿಗಳು. ಇದರಿಂದ ಯಾರಿಗೆ ನಷ್ಟ ಆಯ್ತಪ್ಪ ಅಂದ್ರೆ, ಅಲ್ಲಿಯ ನವಾಬ, ಬಂಗಾಳದಲ್ಲಿ ಆಳ್ವಿಕೆ ಮಾಡ್ತಿದ್ದಂಥ ನವಾಬನಾದ ಸಿರಾಜುದ್ದೌಲನಿಗೆ ಇದು ನಷ್ಟವನ್ನು ಉಂಟು ಮಾಡಿತು. ಈ ನಷ್ಟ ಮಾಡಿದ್ರಿಂದ ಏನಾಯ್ತಪ್ಪ ಅಂದ್ರೆ, ಆ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಉಂಟಾಗಿದ್ದರಿಂದ ಸಿರಾಜುದ್ದೌಲ್ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ. ಅಂದ್ರೆ ಅವ್ರ ಮೇಲೆ ದಂಗೆಯನ್ನ ಹೇಳ್ತಾರೆ ಅಂತ. ಆದ್ರಿಂದ ಕೆರಳಿದ
ಸಿರಾಜುದ್ದೌಲ್ ಬ್ರಿಟಿಷರ ಮೇಲೆ 1757ರಲ್ಲಿ ಯುದ್ಧವನ್ನು ಸಾಧ್ಯ. ಎರಡನೇ ಕಾರಣ ನಿಮಗೆ ಗೊತ್ತಿದೆ ಮಕ್ಕಳಲ್ಲಿ, ಅನುಮತಿ ಇಲ್ಲದೆ ಕೋಟೆಯನ್ನು ದುರಸ್ತಿ ಮಾಡಿದರು. ಯಾರು? ಬ್ರಿಟಿಷರು. ಏನ್ ಮಾಡಿದ್ರು ಮಕ್ಕಳ? ಸಿರಾಜುದ್ದೌಲನ ಅನುಮತಿ ಇಲ್ಲದೆ ಅಲ್ಲಿಯ ಕಲ್ಕತ್ತಾದಲ್ಲಿ ಇರ್ತಕ್ಕಂಥ ಪೋರ್ಟ್ ವಿಲಿಯಂ ಎಂಬ ಕೋಟೆಯನ್ನ ದುರಸ್ತಿ ಮಾಡಿ, ಯಾಕೆ ಅಂತ ದುರಸ್ತಿ ಮಾಡ್ತಾರಪ್ಪ ಅಂದ್ರೆ ಅವರಿಗೆ ಫ್ರೆಂಚರ ಭಯ ಇರುತ್ತೆ. ಬ್ರಿಟಿಷರಿಗೆ ಫ್ರೆಂಚರ ಭಯದಿಂದಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಕಲ್ಕತ್ತಾದ ಕೋಟೆಯನ್ನು ಭದ್ರಪಡಿಸ್ಕೊಂತಾರೆ ಮೊಟ್ಟ ಮೊದಲಾಗಿ. ಅಲ್ಲಿ ಪಿರಂಗಿಗಳನ್ನ, ದಾಸ್ತಾನುಗಳನ್ನ, ಅವುಗಳನ್ನ ಸಂಗ್ರಹ ಮಾಡಕ್ಕೆ ಅದನ್ನು ದುರಸ್ತಿಗೊಳಿಸ್ತಾರೆ. ಇದರಿಂದ ಕುಪಿತಗೊಂಡಂತ ಹಲವರು ಯಾರು ಹೇಳಿ, ಇಲ್ಲಿ ಸಿರಾಜುದ್ದೌಲನ್ನು ಏನು ಮಾಡ್ತಾರೆ, ಅವರ ಕೋಟೆಯನ್ನು ದುರಸ್ತಿ ಮಾಡಲಿಕ್ಕೆ ಹೇಳ್ತಾರೆ, ಬಿಟ್ಬಿಡಿ ಬೇಡ ಅಂತ ಹೇಳ್ತಾರೆ. ಆದರೆ ಅವರ ಮಾತನ್ನ ಕೇಳಲಿಲ್ಲ. ಅದರಿಂದ ಏನು ಮಾಡ್ತಾರೆ, ಇದು ಒಂದು ಪ್ರಮುಖವಾದಂತಹ ಕಾರಣ. ಸಿರಾಜುದ್ದೌಲನು ಸೂಚಿಸ್ತಾರೆ ಅವರಿಗೆ, ಬ್ರಿಟಿಷರಿಗೆ ಕೋಟೆಯನ್ನು ದುರಸ್ತಿ ಮಾಡಬೇಡಿ ಅಂತ ಹೇಳ್ತಾರೆ. ಆದರೂ ಸಹ ಇದಕ್ಕೆ ಆ ಈಸ್ಟ್ ಇಂಡಿಯಾ ಕಂಪನಿ ಪಾಲಿಸಲಿಲ್ಲ ಅವರ ಮಾತನ್ನು. ಕೊನೆಗೆ ಇದು ಒಂದು ಪ್ರಮುಖವಾದ ಕಾರಣ ಪ್ಲಾಸಿ ಕದನಕ್ಕೆ ಮುಖ್ಯವಾಗಿದೆ ಮಕ್ಕಳ. ಕೊನೆಗೆ ಸಿರಾಜುದ್ದೌಲ್ ಆಕ್ರೋಶಗೊಂಡು ಈ ಪ್ಲಾಸಿ ಕದನದಲ್ಲಿ ಯುದ್ಧವನ್ನು ಪ್ರಾರಂಭ ಮಾಡ್ತಾನೆ ಬ್ರಿಟಿಷರು. ಮೂರನೇ ಕಾರಣ ಯಾವುದಪ್ಪ ಅಂದ್ರೆ ಮಕ್ಕಳ, ಕಪ್ಪು ಕೋಣೆಯ ದುರಂತ. ಏನಂದ್ರೆ ಹೆಸರೇ ಹೇಳುತ್ತೆ, ಕಪ್ಪು ಕೋಣೆ ಅಂದ್ರೆ ಸಿರಾಜುದ್ದೌಲನು ಬ್ರಿಟಿಷರ ಮೇಲೆ ಅಂದ್ರೆ ಆಕ್ರಮಣ ಮಾಡ್ತಾರೆ. ಪೋರ್ಟ್ ವಿಲಿಯಂ ಕೋಟೆಯನ್ನ ಅವರು ಸುಲಭವಾಗಿ ಗೆಲ್ತಾರೆ. ಗೆದ್ದುಬಿಟ್ಟು ಅಲ್ಲಿ ಬ್ರಿಟಿಷರ ಕೆಲವರನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಬಂಧಿಸಿಡ್ತಾನೆ. ಉದಾಹರಣೆಗೆ ನಿಮ್ಗೆ ಹೇಳಿದ್ರೆ, ಸಿರಾಜುದ್ದೌಲ್ ಆಕ್ರಮಣ ಮಾಡಿದ ನಂತರ ಸೆರೆ ಸಿಕ್ಕ ಬ್ರಿಟಿಷರು ಸುಮಾರು 146 ಬ್ರಿಟಿಷರನ್ನ ಒಂದು ಕಪ್ಪು ಕೋಣೆಯಲ್ಲಿ ಬಂಧನದಲ್ಲಿ ಇಡ್ತಾನೆ. ಅಂದ್ರೆ ಕೂಡಿ ಹಾಕ್ತಾನೆ, ಬಂಧನದಲ್ಲಿ ಇಡ್ತಾನೆ. ಬಂಧಿಸಿಟ್ಬಿಟ್ಟು ಆ ಕೋಣೆಯಲ್ಲಿದ್ದಂತಹ ಸುಮಾರು 123 ಮಂದಿ ಬ್ರಿಟಿಷರು ಸಾವನ್ನಪ್ತಾರೆ, ಅಥವಾ ಅಸುನೀಗಿದರು ಅಂತಲೂ ಕರಿತೀವಿ, ಅಥವಾ ಮರಣವನ್ನು ಹತ್ತಾರೆ ಅಂತ ಕರಿತೀವಿ. ಇದರಿಂದ ಕುಪಿತಗೊಂಡಂತ ಇಂಗ್ಲಿಷರ ಮುಖ್ಯಸ್ಥನಾದಂತಹ ರಾಬರ್ಟ್ ಕ್ಲೈವ್, ಎರಡು ಮಕ್ಕಳ ರಾಬರ್ಟ್ ಕ್ಲೈವ್ ಅನ್ನು ಆ ಸಿರಾಜುದ್ದೌಲನ ಮೇಲೆ ಯುದ್ಧವನ್ನು ಸಾಕ್ತಾನೆ. ಇದೇ 1756ರಲ್ಲಿ ನಡೆದಂತ ಕದನ. ಅಂದ್ರೆ ನಿಮಗೆ ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳ, ಪ್ಲಾಸಿ ಕದನ ಯಾರು ಯಾರಿಗೆ ನಡೆಯಿತು, ಯಾವಾಗ? ಪ್ಲಾಸಿ ಕದನವು ಬಂಗಾಳದ ನವಾಬನಾದಂತ ಸಿರಾಜುದ್ದೌಲ್ ಮತ್ತು ರಾಬರ್ಟ್ ಕ್ಲೈವ್ ಅಂತ ಕರಿತೀವಿ. ರಾಬರ್ಟ್ ಕ್ಲೈವ್ ಅಂತ ಇವು ಎಷ್ಟು ನಡೆಯುತ್ತೆ ಮಕ್ಕಳ? 1757ರಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಪ್ಲಾಸಿ ಎಂಬಲ್ಲಿ ನಡೆಯುತ್ತೆ. ಇಲ್ಲಿ ಬಂಗಾಳದಲ್ಲಿ ಇರ್ತಕ್ಕಂಥ ಪ್ಲಾಸಿ ಎಂಬಲ್ಲಿ ಯುದ್ಧ ನಡೆಯುತ್ತೆ. ಇದಕ್ಕೆ ಪ್ರಮುಖವಾದ 3 ಕಾರಣಗಳನ್ನು ನಿಮ್ಗೆ ಹೇಳಿದ್ದೀನಿ. ಬ್ರಿಟಿಷರು ದಸ್ತಕಗಳನ್ನು ದುರುಪಯೋಗಪಡಿಸಿಕೊಂಡಿದ್ದು, ಎರಡನೇದು ನವಾಬರ ಅನುಮತಿ ಇಲ್ಲದೆ ಕೋಟೆಯನ್ನು ದುರಸ್ತಿಗೊಳಿಸಿದ್ದು. ಆ ಕೋಟೆ ಯಾವುದು? ಪೋರ್ಟ್ ವಿಲಿಯಂ ಕೋಟೆ. ಎಲ್ಲಿದೆ? ಕಲ್ಕತ್ತಾದಲ್ಲಿ, ಬಂಗಾಳದ ರಾಜಧಾನಿಯಾದಂಥ ಕಲ್ಕತ್ತಾದಲ್ಲಿ ಇದೆ ಮಕ್ಕಳ. ಹೀಗೆ ನಂತರವಾಗಿ ಸಿರಾಜುದ್ದೌಲನು ಬ್ರಿಟಿಷರನ್ನು ಸೆರೆ ಹಿಡಿದುಬಿಟ್ಟು ಕಪ್ಪು ಕೋಣೆಗೆ ಹಾಕಿ ಸುಮಾರು 146 ಬ್ರಿಟಿಷರಲ್ಲಿ 123 ಬ್ರಿಟಿಷರು ಅಸುನೀಗಿದ್ದಾರೆ. ಈ ದುರಂತದಿಂದಾಗಿ ಇಬ್ರು ಯಾರು ಬ್ರಿಟಿಷರ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲನಿಗೂ ನಡೆದಂತ ಯುದ್ಧವೇ ಪ್ಲಾಸಿ ಕದನ. ಈ ಪ್ಲಾಸಿ ಕದನ ನಡೆದ ಮೇಲೆ ಏನಾಯಿತು ಅಂದ್ರೆ ಯುದ್ಧ ಮುಕ್ತಾಯ. ಯುದ್ಧ ಮುಕ್ತಾಯ ಆದ್ಮೇಲೆ ಅದರ ಪ್ರಮುಖ ಪರಿಣಾಮಗಳನ್ನು ತಿಳಿಯೋಣ. ಏನು ಪ್ರಮುಖ ಪರಿಣಾಮಗಳು ಹಾಗಾದ್ರೆ? ಈ ಯುದ್ಧ ನಡೀಬೇಕಾದ್ರೆ ಪ್ರಮುಖವಾಗಿ ಅಲ್ಲಿನ ಜನರ ಸಹಕಾರವನ್ನ ತೆಗೆದುಕೊಂಡ ರಾಬರ್ಟ್ ಕ್ಲೈವ್ ಯಾರ್ಯಾರು ಅಂದ್ರೆ ಭಾರತೀಯರೇ
ಬ್ರಿಟಿಷರಿಗೆ ಸಹಾಯವನ್ನು ಮಾಡ್ತಾರೆ. ಯಾರು ಮಾಡ್ತಾರೆ? ಬ್ರಿಟಿಷರಿಗೆ ಸಹಾಯ ಮಾಡ್ತಾರೆ. ಬಂಗಾಳದ ಲೇವಾದೇವಿಗಾರರಾದಂತಹ ಮಾಣಿಕ್ ಚಂದ್ ಮತ್ತು ಅಲ್ಲಿ ಮತ್ತೊಬ್ಬ ಜಗತ್ ಸೇಠ್ ಇವರು ನವಾಬನಾದಂತಹ ಸಿರಾಜುದ್ದೌಲನ ವಿರೋಧಿಗಳು. ಅನೇಕ ವಿರೋಧಿಗಳನ್ನ ಇಂಗ್ಲಿಷರು ಗುರುತಿಸಿ ಅವರ ಸಹಾಯವನ್ನು ಪಡೆದ್ಬಿಟ್ಟು ಅವರು ಶ್ರೀಮಂತರು ಬಂಗಾಳದಲ್ಲಿ. ಅಂತ ಅವರೆಲ್ಲವೂ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರನ್ನೆಲ್ಲ ತನ್ನ ಹತ್ರಕ್ಕೆ ಎಳೆಸ್ಕೊಳ್ತಾರೆ. ಜೊತೆಗೆ ಅಂದ್ರೆ ಸಿರಾಜುದ್ದೌಲನ ಸೇನಾಧಿಪತಿಯಾಗಿದ್ದಂತ ಆಗಿನ ಮೀರ್ ಜಾಫರ್, ಈ ಮೀರ್ ಜಾಫರನ್ನು ಆಕರ್ಷಿಸಿ ಬ್ರಿಟಿಷರು ಅವರ ಕಡೆ ಹೇಳ್ತಾರೆ, ಬ್ರಿಟಿಷರ ಕಡೆಗೆ ಹೋಗ್ತಾನೆ ಸಿರಾಜುದ್ದೌಲ ಜೊತೆ. ಇಲ್ಲಿ ಯಾರು ಅಂತಂದ್ರೆ ನಿಮಗೆ ಮೀರ್ ಜಾಫರ್ ಹೋಗ್ತಾನೆ. ಹಾಗಾಗಿ ಸಿರಾಜುದ್ದೌಲ ಪ್ಲಾಸಿ ಎಂಬಲ್ಲಿ ಈ ಕಾರಣ 3 ನಡೆಯುತ್ತೆ. ಅಂದ್ರೆ ಭಾರತೀಯರ ಅನೈತಿಕತೆ, ಭಾರತೀಯರಲ್ಲಿ ಒಗ್ಗಟ್ಟಿರಲಿಲ್ಲ. ಇದೇನು ತೋರಿಸುತ್ತೆ ಅಂದ್ರೆ ಇಬ್ಬರ ಜಗಳ ಊರಿನವರಿಗೆ ಅನುಕೂಲವನ್ನು ಮಾಡಿಕೊಡ್ತು. ಬಂಗಾಳದಲ್ಲಿ ಸಿರಾಜುದ್ದೌಲನ ವಿರೋಧಿಗಳಾದಂತಹ ಜಗತ್ ಸೇಠ್, ಮಾಣಿಕ್ ಚಂದ್ ಮತ್ತು ಮೀರ್ ಜಾಫರ್ ಇವರು 3 ಜನರು ಸೇರಿ ಅನೇಕ ಶ್ರೀಮಂತರು ಸೇರಿ ಬ್ರಿಟಿಷರಿಗೆ ನೆರವನ್ನು ನೀಡ್ತಾರೆ ಮಕ್ಕಳ. ಹೀಗಾಗಿ ಈ ಯುದ್ಧ ಪ್ರಾರಂಭವಾಗುತ್ತೆ ಮಕ್ಕಳ. ಕೊನೆಗೆ ಸಿರಾಜುದ್ದೌಲ ತಲೆಮರೆಸಿಕೊಂಡು ಹೋಗ್ತಾನೆ ಅಥವಾ ಪಲಾಯನ ಮಾಡ್ತಾನೆ, ತಪ್ಪಿಸ್ಕೊಂಡು ಹೋಗ್ತಾನೆ. ಕೊನೆಗೆ ಅವನನ್ನ ಕೊಲ್ಲಲ್ಪಡ್ತಾರೆ. ಕೊಲ್ಲಲ್ಪಟ್ಟಾದ್ಮೇಲೆ ಯುದ್ಧ ಮುಕ್ತಾಯ ಆಗುತ್ತೆ. ಯುದ್ಧ ಮುಕ್ತಾಯ ಆದ್ಮೇಲೆ ಏನು ಪರಿಣಾಮಗಳನ್ನ ಎದುರಿಸ್ತು ಬಂಗಾಳ ಅನ್ನೋದನ್ನ ನಾವು ಈಗ ನೋಡಬೇಕಾಗುತ್ತೆ. ಏನು ಪರಿಣಾಮ ಅಂದರೆ ಪ್ರಮುಖವಾದಂಥ ಪರಿಣಾಮಗಳು ಯಾವುವು ಅಂತ ನೀವು ಕೇಳ್ತಾರೆ. ಈ ಯುದ್ಧವು ಭಾರತೀಯರಲ್ಲಿದ್ದ ಒಗ್ಗಟ್ಟನ್ನ ಅಂದ್ರೆ ಅನೈತಿಕ ಒಗ್ಗಟ್ಟು ಅಂತ ಕರೀತೀವಿ. ಹಾಗೆ ಅಸಂಘಟನೆಯಿಂದ ಕೂಡಿತ್ತು. ಅದರಲ್ಲಿ ಯಾರು ಸಂಘಟನೆಯಿಂದ ಇದ್ರು ಅಂತ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಬ್ರಿಟಿಷರು ಸಂಘಟನೆಯಿಂದ ಹೋರಾಟ ಮಾಡ್ತಾರೆ, ಭಾರತೀಯರಲ್ಲಿ ಸಂಘಟನೆ ಇರಲಿಲ್ಲ. ಮತ್ತು ಏನಾಗುತ್ತಪ್ಪ ಅಂದ್ರೆ ಭಾರತೀಯರಲ್ಲಿ ಲೋಭಿತನ ಎದ್ದು ಕಾಣುತ್ತೆ, ದ್ರೋಹದ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಆಳ್ವಿಕೆಯನ್ನ ಬಂಗಾಳದಲ್ಲಿ ಪ್ರಾರಂಭ ಮಾಡುತ್ತೆ ಯುದ್ಧದ ನಂತರವಾಗಿ. ಇದು ನಿರ್ಣಾಯಕ ಯುದ್ಧ ಅಂತ ಕರೀತೀವಿ. ಇನ್ನು ಎರಡನೇದಾಗಿ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಯಾರು ಬಂಗಾಳದ ನವಾಬನಾಗ್ತಾನೆ? ಮೀರ್ ಜಾಫರ್ ಅಂತ ಕರೀತೀವಿ. ಯಾರಲ್ಲಿ? ಮೀರ್ ಜಾಫರ್. ಸಿರಾಜುದ್ದೌಲ ನಂತರ ಬಂಗಾಳದ ನವಾಬನ ಯಾರಾಗ್ತಾರಪ್ಪ ಅಂತಂದ್ರೆ ಮೀರ್ ಜಾಫರ್. ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಆ ಪ್ರಾಂತದಲ್ಲಿ ನಡೆಯಬೇಕಾದಂತ ಅನಿರ್ಬಂಧಿತ ಹಕ್ಕು, ಯಾಕೆ? ವ್ಯಾಪಾರಕ್ಕೆ ನಡೆಸಲು ಯಾವುದೇ ಅಂದ್ರೆ ನಿರ್ಬಂಧವನ್ನು ಹಾಕುವುದಿಲ್ಲ. ಅಂದ್ರೆ ವ್ಯಾಪಾರಕ್ಕೆ ಸಂಪೂರ್ಣವಾದ ಹಕ್ಕನ್ನು ನೀಡ್ತಾನೆ. ಇದು ಒಂದು ಪರಿಣಾಮ. ಇದರಿಂದ ಅವನನ್ನು ಏನ್ ಮಾಡ್ತಾರೆ? ಸಿಂಹಾಸನದ ಮೇಲೆ ಕೂರಿಸ್ತಾರೆ. ಕೊನೆ 4ನೇದಾಗಿ ಸಿರಾಜುದ್ದೌಲನ ನಂತರ ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣದ ಪರವಾಗಿ ಇವನು ಏನ್ ಮಾಡ್ತಾನೆ? ಮೀರ್ ಜಾಫರು ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸುಮಾರು 13,70,00,000 ರೂಪಾಯಿಗಳನ್ನ ಯುದ್ಧದ ಪರಿಹಾರವಾಗಿ ನೀಡ್ತಾನೆ. ಈಗ ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಯಾರಿಗೆ ಅನುಕೂಲ ಆಯ್ತು ಇದರಿಂದ? ಬ್ರಿಟಿಷ್ನರಿಗೆ ಅನುಕೂಲ ಆಯಿತು. ಹೇಗೆ? ಸುಮಾರು 17,70,00,000 ಅನುಕೂಲವನ್ನು ಪಡೆದ ಯಾರಪ್ಪ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಹೀಗೆ ಅತಿ ಹೆಚ್ಚು
ಲಾಭವನ್ನು ಪಡೆದವರು ಯಾರಪ್ಪ ಅಂದರೆ ಬ್ರಿಟಿಷರು. ಒಟ್ಟಾರೆ ಹೇಳೋದಾದ್ರೆ ಮೀರ್ ಜಾಫರ್ ಸಿರಾಜುದ್ದೌಲ ನಂತರ ನವಾಬರಾಗ್ತಾರೆ ಬಂಗಾಳದಲ್ಲಿ. ಇವನು ಸಹ ಹೆಚ್ಚು ದಿನ ಕಾಲ ಬ್ರಿಟಿಷರ ಕೈಗೊಂಬೆಯಾಗಲು ಇಚ್ಛಿಸಲಿಲ್ಲ. ನಿಮ್ಗೊಂದು ಪ್ರಶ್ನೆ ಕೇಳ್ತಾರೆ, ಈ ಯಾವಾಗ ಯಾಕೆ ಇಚ್ಛಿಸಲಿಲ್ಲ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಶೋಷಣೆ ಹೆಚ್ಚಾಗ್ತಾ ಬಂತು, ಅಧಿಕವಾಗ್ತಾ ಬಂತು. ಅದರಿಂದ ನಂತರ ಇವರು ಬಂಡಾಯವನ್ನು ಹೇಳ್ತಾರೆ. ಮೂಸಾ ಮೀರ್ ಜಾಫರ್ ಬಂಡಾಯವನ್ನು ಹೇಳಿದಾಗ ಇವರು ಧನಪಿಚಾಚಿ ಆಗ್ತಾರೆ. ಬ್ರಿಟಿಷ್ನರು ಧನಪಿಚಾಚಿ ಆದಾಗ ಅವನು ಪ್ರಯತ್ನವನ್ನು ಪಡ್ತಾನೆ, ಅವನ ಮಾತನ್ನು ಕೇಳಲೇ ಇಲ್ಲ ಬ್ರಿಟಿಷರು. ಕೊನೆಗೆ ಪರಿಣಾಮವಾಗಿ ಮೀರ್ ಜಾಫರ್ ಅವನನ್ನು ಕೆಳಗಿಳಿಸ್ತಾರೆ, ಸಿಂಹಾಸನದಿಂದ ಕೆಳಗಿಳಿಸಿ ಅವನ ಅಳಿಯನಾದಂತಹ ಮೀರ್ ಕಾಸಿಮನನ್ನ ಸಿಂಹಾಸನಕ್ಕೆ ಇರಿಸ್ತಾರೆ. ಅಂದರೆ ಅವನ ಅಳಿಯ ಯಾರು ಅಂದರೆ ಮೀರ್ ಕಾಸಿಮ್. ಯಾರು? ಮೀರ್ ಜಾಫರ್ನ ಅಳಿ. ನಿಮಗೂ ಸಿರಾಜುದ್ದೌಲ ನಂತರ ನವಾಬ ಮೀರ್ ಜಾಫರ್ ನಂತರ ಇವನನ್ನು ಬ್ರಿಟಿಷರು ಪದಚ್ಯುತಿಗೊಳಿಸಿದ ಮೇಲೆ ಮೀರ್ ಕಾಸಿಮ್ನ ಒಂದು ಬಂಗಾಳದ ನವಾಬನಾಗಿ ಮಾಡ್ತಾರೆ. ಕೊನೆಗೆ ಏನು ಮಾಡ್ತಾರಪ್ಪ ಅಂದರೆ ಈ ಅಳಿಯನು ಅವನು ಸಹ ಈ ಹೋರಾಟವನ್ನು ಪ್ರಾರಂಭ ಮಾಡ್ತಾನೆ. ಆದರೆ ಅದು ನಂತರ ಇದಿಷ್ಟು ಮುಖ್ಯವಾಗಿ ಪಾಸಿಕರಣಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಬರೀಬಹುದು. ಮೀರ್ ಜಾಫರ್ ಯಾರು, ಮೀರ್ ಕಾಸಿಮ್ ಯಾರು ಅನ್ನೋದಾಯಿತು. ಸಿರಾಜುದ್ದೌಲ ಮತ್ತು ರಾಬರ್ಟ್ ಕ್ಲೈವ್ ನಡೆದಂಥ ಯುದ್ಧವೇ ಪ್ಲಾಸೀಕರಣ ಅಂತ ಗೊತ್ತಾಯಿತು. ಪ್ಲಾಸೀಕರಣಕ್ಕೆ ಸಹಾಯ ಮಾಡಿದಂಥ ಭಾರತೀಯರು ಯಾರು ಅಂತ ಗೊತ್ತಾಯಿತು. ಮಾಣಿಕ್ ಚಂದ್, ಜಗತ್ ಸೇಠ್ ಮುಂತಾದಂಥ ಶ್ರೀಮಂತ. ಹೀಗೆ ತದನಂತರ ನೆಕ್ಸ್ಟ್ ಮುಖ್ಯವಾಗಿ ಬಾಕ್ಸರ್ ಕದನ. ನಿಮಗೆ ಗೊತ್ತಿರ್ತಕ್ಕಂಥದ್ದು ಬಾಕ್ಸರ್ ಕದನ ಯಾರಿಗೆ ನಡೆಯುತ್ತೆ, ಯಾಕೆ ನಡೆಯುತ್ತೆ, ಯಾವಾಗ ನಡೆಯುತ್ತೆ, ಇದರ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಬೇಕು. ಅಂದರೆ ಈ ಎರಡೂ ಕದನಗಳು ಬ್ರಿಟಿಷರಿಗೆ ಮಹತ್ವವಾಗಿದ್ದು, ಅಂದರೆ ಬಂಗಾಳದ ಸಂಪೂರ್ಣ ಆಧಿಪತ್ಯವನ್ನು ಈ ಎರಡು ಕದನಗಳ ನಂತರ ತಗೊಳ್ತಾರೆ. ಸಾಮ್ರಾಜ್ಯ ವಿಸ್ತರಣೆಗೆ ಬ್ರಿಟಿಷರು ಮೊಟ್ಟ ಮೊದಲು ಪ್ರಾರಂಭ ಆಯಿತು ದಕ್ಷಿಣ ಭಾರತ, ನಂತರದಲ್ಲಿ ಬಂಗಾಳ. ಹೀಗೆ ಬಾಕ್ಸರ್ ಕದನವು ಸಹ ಒಂದು ಇತಿಹಾಸದಲ್ಲಿ ಮಹತ್ವಪೂರ್ಣವಾದಂಥ ಘಟನೆಯಾಗಿದೆ. ಇಲ್ಲಿ ಮೀರ್ ಕಾಸಿಮ್ ಒಬ್ಬ ಸಮರ್ಥ ಆಡಳಿತಗಾರ ಆಗಿದ್ದರೂ ಸಹ ಈತನು ಕಂಪನಿಗೆ ನಿಷ್ಠೆಯಾಗಿದ್ದ ಮುಂಚೆ. ಆನಂತರ ಇವನೇನು ಮಾಡ್ತಿದ್ದ, ಪ್ರತಿ 2 ಲಕ್ಷ ಪೌಂಡು ಹಣದ ಜೊತೆಗೆ ಕೆಲವು ಪ್ರದೇಶಗಳನ್ನು ಬ್ರಿಟಿಷ್ನರಿಗೆ ಬಿಟ್ಟುಕೊಡ್ತಾನೆ. ನೋಡಿ, ಇವನು ಸಿಂಹಾಸನ ಬರಲಿಕ್ಕೆ 2 ಲಕ್ಷ ಪೌಂಡನ್ನು ಕೊಡ್ತಾನೆ ಹಣ ಕೊಟ್ಟು ಅಧಿಕಾರ ಬರ್ತಾನೆ. ಆದರೆ ಇವನು ಸಹ ಬ್ರಿಟಿಷರಿಂದ ಶೋಷಣೆಗೆ ಒಳಗಾಗ್ತಾನೆ ಮಕ್ಕಳ. ಕೊನೆಗೆ ಏನು ಮಾಡ್ತಾನಪ್ಪ ಅಂತಂದರೆ, ಈತ ಸಹಿಸಕ್ಕಾಗಲಿಲ್ಲ. ಹೆಚ್ಚು ಕಾಲ ಇಂಗ್ಲಿಷರ ಕೈಗೊಂಬೆಯಾಗಲು ಇಚ್ಛಿಸಲಿಲ್ಲ. ಸ್ವತಂತ್ರ ರಾಜನೆಂದು ಭಾವಿಸ್ಕೊಂಡು ಏನು ಮಾಡ್ತಾನಪ್ಪ ಅಂತಂದರೆ, ಎಲ್ಲಿ ಅದಲ್ಲ ಅಂದರೆ ಆ ಸ್ವತಂತ್ರ ರಾಜ ನಾನೇ ಎಂಬ ಭಾವನೆ ಯಾರಲ್ಲಿ ಉಂಟಾಗುತ್ತಪ್ಪ ಅಂತಂದರೆ ಮೀರ್ ಕಾಸಿಮ್ನಲ್ಲಿ ಉಂಟಾದಾಗ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತ ಅಂತೇಳಿ ಘೋಷಣೆಯನ್ನು ಮಾಡ್ತಾರೆ. ಅಂದರೆ ಭಾರತೀಯರು ಇದರಲ್ಲಿ ಸುಂಕ ಮುಕ್ತವಾಗಿ ವ್ಯಾಪಾರ ಮಾಡ್ಬೋದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರವನ್ನು ಸುಂಕ ಮುಕ್ತ ಮಾಡ್ಬೋದು ಅಂತೇಳಿ ಘೋಷಣೆಯನ್ನು ಮಾಡ್ತಾರೆ. ಮಾಡಿದಾಗ ಇಂಗ್ಲಿಷರು ಇದನ್ನು ಕಾಯ್ತಾ ಇದ್ರು.
ಅಂದರೆ ಭಾರತೀಯರು ಮತ್ತು ಇಂಗ್ಲಿಷರ ಮಧ್ಯೆ ಸಂಘರ್ಷ ಶುರುವಾಗಿದೆ. ಇದನ್ನು ಅರಿತಂತಹ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ, ನಿಮ್ಗೆ ಗೊತ್ತಿದೆ, ಈ ಕಂಪನಿ ಇವನನ್ನು ಮತ್ತೆ ಪದಚ್ಯುತಗೊಳಿಸಿ ಯಾರನ್ನ ಮೀರ್ ಕಾಸಿಮನ್ನ ಪದಚ್ಯುತಿಗೊಳಿಸುತ್ತೆ. ಯಾಕೆ ಅಂದರೆ ಬ್ರಿಟಿಷರ ವ್ಯಾಪಾರಕ್ಕೆ ಹೆಚ್ಚು ಹೊಡೆತ ಬಿತ್ತು. ಇವನು ಯಾವಾಗ ಸುಂಕಮುಕ್ತ ವ್ಯಾಪಾರವನ್ನು ಘೋಷಣೆ ಮಾಡ್ತಾನೋ ಇದರಿಂದ ಬ್ರಿಟಿಷರಿಗೆ ನಷ್ಟ ಉಂಟಾಗುತ್ತೆ. ಕೊನೆಗೆ ಮೀರ್ ಕಾಸಿಮನ್ನ ಪದಚ್ಯುತಿಗೊಳಿಸಿ ನಂತರ ಮೀರ್ ಜಾಫರ್ನ ಏನ್ ಮಾಡ್ತಾರೆ, ಸಿಂಹಾಸನಕ್ಕೆ ತರ್ತಾರೆ. ನೋಡಿ, ಇಲ್ಲಿ ಮೀರ್ ಕಾಸಿಮ್ ಸುಮ್ಮನೆ ಬಿಡಲಿಲ್ಲ, ಸುಮ್ಮನೆ ಕೂಡಲಿಲ್ಲ ಮಕ್ಕಳ. ಇಲ್ಲಿ ಬ್ರಿಟಿಷರ ಎಲ್ಲ ಕುಟಿಲತೆಯನ್ನು ಅರಿತಿದ್ದಂಥ ಮೀರ್ ಕಾಸಿಮು ಇವನು ತ್ರಿಕೂಟಗಳನ್ನು ರಚಿಸಿಕೊಟ್ಟು, ಅಂದ್ರೆ ಯಾರ್ಯಾರು ತ್ರಿಕೂಟಗಳು ನಿಮಗೆ ಗೊತ್ತಿದೆ ಮಕ್ಕಳಲ್ಲಿ. ಎರಡನೇ ಶಾ ಆಲಂ ಅಂದ್ರೆ ಮೊಘಲ್ ದೊರೆ, ಆಮೇಲೆ ಶುಜಾ ಉದ್ ದೌಲತ್ ಔದ್ ಪ್ರಾಂತದ ದೊರೆ ಇವರು, ಮತ್ತೆ ಮೀರ್ ಕಾಸಿಮ್, 3 ಜನ. ಅಂದ್ರೆ ಬಾಕ್ಸರ್ ಕದನ ಪ್ರಮುಖವಾಗಿ ಕಾರಣ ಇಷ್ಟೇ, ಮೀರ್ ಕಾಸಿಮನನ್ನು ಪದಚ್ಯುತಿಗೊಳಿಸಿದ್ದರಿಂದ, ದಸ್ತಕಗಳ ದುರುಪಯೋಗವಾಗಿದ್ದರಿಂದ ಮೀರ್ ಕಾಸಿಮ್ ಸ್ವತಂತ್ರವಾಗಿ ವ್ಯಾಪಾರವನ್ನು ಮಾಡಬಹುದು ಅಥವಾ ಸುಂಕಮುಕ್ತ ಅಂತೇಳಿ ಘೋಷಣೆ ಮಾಡಿದ್ರಿಂದ ಇವನನ್ನು ಪದಚ್ಯುತಿಗೊಳಿಸ್ತಾರೆ. ಆದ್ರಿಂದ ಏನ್ ಮಾಡ್ತಾನೆ, ಮೀರ್ ಕಾಸಿಮು ಇಂಗ್ಲಿಷರ ಮೇಲೆ ಯುದ್ಧವನ್ನ ಕೈಗೊಳ್ತಾನೆ ಮಕ್ಕಳ. ಹೀಗಾಗಿ ಬಾಕ್ಸರ್ನಲ್ಲಿ ಮೀರ್ ಕಾಸಿಮ್ ಪಡೆ ಅಂದ್ರೆ 1 ಮೀರ್ ಕಾಸಿಮ್, 2 ಎರಡನೇ ಶಾ ಆಲಂ, 3 ಶುಜಾ ಉದ್ ದೌಲಾ, ಈ 3 ಪಡೆಗಳು ಸೇರಿ 1764ರಲ್ಲಿ ಬ್ರಿಟಿಷರ ಮೇಲೆ ಯುದ್ಧವನ್ನ ಸಾರ್ತಾನೆ. ಎಲ್ಲಿ ಅಂದ್ರೆ ಬಾಕ್ಸರ್ ಎಂಬಲ್ಲಿ. ಈ ಯುದ್ಧದಲ್ಲಿ ಇಂಗ್ಲಿಷರ ಸೇನಾ ನಾಯಕತ್ವವನ್ನು ವಹಿಸಿದನು ಯಾರಪ್ಪ ಅಂದ್ರೆ ಸರ್ ಹೆಕ್ಟರ್ ಮನ್ರೋ. ಸರ್ ಹೆಕ್ಟರ್ ಮನ್ರೋ ಇವರು 1764ರಲ್ಲಿ ಬಾಕ್ಸರ್ ಕದನವನ್ನು ಮಾಡ್ತಾರೆ. ಈ ಬಾಕ್ಸರ್ ಕದನದಲ್ಲಿ ಸೋತವರು ಯಾರು ನೆನಪಿಟ್ಕೊಳ್ಳಿ. ಅಂದ್ರೆ ಕಾರಣ ಗೊತ್ತಾಯ್ತು ನಿಮಗೆ. ಈಗ ಪರಿಣಾಮಗಳನ್ನು ನೋಡಬೇಕು ನಾವು. ಅಂದ್ರೆ ಯುದ್ಧ ನಡೆದದ್ದು ಯಾರ್ಯಾರಿಗಪ್ಪ ಅಂದ್ರೆ ಮೀರ್ ಕಾಸಿಮ್ನ ಪಡೆಗಳು ಮತ್ತು ಯಾರಿಗೆ, ಇಂಗ್ಲಿಷರಿಗೆ. ಇಂಗ್ಲಿಷರ ಸೇನಾ ನಾಯಕತ್ವವನ್ನು ವಹಿಸಿದ್ದಾರೆ ಯಾರಪ್ಪ ಅಂದ್ರೆ ಹೆಕ್ಟರ್ ಮನ್ರೋ. ಈತನು ಇವರನ್ನು ಬಾಕ್ಸರ್ ಎಂಬಲ್ಲಿ ಸೋಲಿಸಲ್ಪಡ್ತಾನೆ. ಕೊನೆಗೆ ಬ್ರಿಟಿಷ್ ಶಕ್ತಿಗೆ ಭಾರತೀಯರು ಯಾರೂ ಮುಂದೆ ನಿಲ್ಲಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂದರೆ ಭಾರತೀಯರ ಎಲ್ಲ ಪ್ರಯತ್ನಗಳು ವಿಫಲವಾಗ್ತವೆ ಮಕ್ಕಳ. ಹೀಗಾಗಿ ಬಂಗಾಳವು ಬಾಕ್ಸರ್ ಕದನದ ನಂತರ ಬ್ರಿಟಿಷರ ವಶವಾಗುತ್ತೆ. ಆಗ ಏನು ಕೊಡಬೇಕಾಯಿತು, ಮತ್ತೆ ಇದರ ಪರಿಣಾಮಗಳೇನು ಅನ್ನೋದನ್ನ ನಾವು ತಿಳ್ಕೋಬೇಕಾಗತ್ತೆ ಮಕ್ಕಳ. ಅವುಗಳಲ್ಲಿ ಈಸ್ಟ್ ಇಂಡಿಯಾ ಅಂದರೆ ಪ್ರಮುಖವಾದ ಪರಿಣಾಮಗಳು ಯಾರು? ಒಂದೇದು, ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಕೊಟ್ಟರು. ದಿವಾನಿ ಅಂದ್ರೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ದಿವಾನಿ ಹಕ್ಕು ಅಂತಂದ್ರೆ ಭೂ ಕಂದಾಯ ವಸೂಲಿ ಮಾಡುವ ಹಕ್ಕು. ಹಾಗಾದ್ರೆ ಕೊಟ್ಟರೆ ಯಾರು ಇದನ್ನ? ಎರಡನೇ ಶಾ ಆಲಂ. ಅಂದ್ರೆ ದಿವಾನಿ ಎಂದರೇನು ಅಂತ ಕೇಳಿದ್ರೆ ಭೂ ಕಂದಾಯವನ್ನ ವಸೂಲಿ ಮಾಡುವ ಹಕ್ಕು. ಇದನ್ನು ಕೊಟ್ಟಿದ್ದಾರಪ್ಪ ಅಂದ್ರೆ ಎರಡನೇ ಶಾ ಆಲಂ. ಎರಡನೇ ಶಾ ಆಲಂ ಮೊಘಲ್ ದೊರೆ. ನಂತರ ಜ್ಞಾಪಕ ಇಟ್ಕೊಳ್ಳಿ,
ಮಕ್ಕಳ. ಮತ್ತೊಂದು ಶಾ ಆಲಂ ಏನ್ ಮಾಡ್ತಾನಪ್ಪ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿಗಳನ್ನ ಪಡೆದುಬಿಟ್ಟು ಬಂಗಾಳದ ಮೇಲೆ ಅಂದ್ರೆ ಆ ಮೇಲಿನ ತನ್ನ ಎಲ್ಲ ಹಕ್ಕನ್ನ ಬ್ರಿಟಿಷ್ನರಿಗೆ ವಹಿಸಿಕೊಟ್ಟನು ಅಥವಾ ಬಿಟ್ಟು ಕೊಟ್ಟನು ಅಂತ ಕರೀತೀವಿ. ಮೂರನೇ ಪರಿಣಾಮ ಏನಪ್ಪಾ ಅಂತಂದ್ರೆ ಹೌದ್ನ ಶುಜಾವುದ್ದೌಲ್ ಇವರೇನ್ ಮಾಡ್ತಾರೆ, ಕಂಪನಿಗೆ ಯುದ್ಧದ ನಷ್ಟದ ಪರಿಹಾರಕ್ಕಾಗಿ ಇವನು ಏನ್ ಮಾಡ್ತಾನೆ, ಸುಮಾರು 50 ಲಕ್ಷ ರೂಪಾಯಿಗಳನ್ನ ಕೊಟ್ಟರು. 50 ಲಕ್ಷ ರೂಪಾಯಿಗಳನ್ನ ಕೊಟ್ಟರು. ಹೀಗಾಗಿ ಕೊನೆಗೆ ಮೀರ್ ಜಾಫರ್ ಮರಣ ಹೊಂದಿದ್ರಿಂದ ಈತನ ಮಗನಿಗೆ ವಿಶ್ರಾಂತಿಯನ್ನ ನೀಡಿ ಆತನ ವೇತನವನ್ನು ನೀಡಿ ಪೂರ್ಣ ಆಡಳಿತವನ್ನ ಯಾರು ವಹಿಸ್ಕೊಂತಾರಪ್ಪ ಅಂದ್ರೆ ಬ್ರಿಟಿಷರು ವಹಿಸ್ಕೊಂತಾರೆ. ಹೀಗೆ 1757ರ ಪ್ಲಾಸಿ ಕದನ, 1764ರ ಬಕ್ಸರ್ ಕದನದಿಂದಾಗಿ ಬ್ರಿಟಿಷರು ಸಂಪೂರ್ಣವಾಗಿ ಬಂಗಾಳದ ಪ್ರಾಂತದ ಮೇಲೆ ಹೆಚ್ಚು ಅಧಿಕಾರವನ್ನು ಸ್ಥಾಪಿಸ್ತಾರೆ ಮಕ್ಕಳ. ಹಾಗಾಗಿ ಅಂತಿಮವಾಗಿ ಅಲ್ಲಿನ ಪರಿಹಾರವನ್ನು ಅದಕ್ಕೆ ಮಾಡಿದ್ರೆ ನಂತರ ಬಕ್ಸರ್ ಕದನದ ನಂತರವಾಗಿ ಬಿಹಾರ ಹಾಗೂ ಒರಿಸ್ಸಾ ಮತ್ತು ನಿಮಗೆ ಗೊತ್ತಿರ್ತಕ್ಕಂಥದ್ದು ಬಂಗಾಳ ಇವುಗಳ ಮೇಲೆ ಸಂಪೂರ್ಣವಾದ ಹಕ್ಕನ್ನು ಪಡೀತಾರೆ ಮಕ್ಕಳ. ಕೊನೆಗೆ 1765ರಲ್ಲಿ ಮಕ್ಕಳ ಏನಾಗತ್ತಪ್ಪ, ರಾಬರ್ಟ್ ಕ್ಲೈವ್ ಮತ್ತೆ ಭಾರತಕ್ಕೆ ಬಂದ ಮೇಲೆ ದ್ವಿಪ್ರಭುತ್ವವನ್ನು ಜಾರಿ ತರ್ತಾನೆ. ಏನು ದ್ವಿಪ್ರಭುತ್ವವನ್ನು ಜಾರಿ ತಂದವರು ಯಾರು ಅಂದ್ರೆ ರಾಬರ್ಟ್ ಕ್ಲೈವ್. ಎರಡನೇ ರಾಬರ್ಟ್ ಕ್ಲೈವ್ ಇದು ಯಾವಾಗ ತರ್ತಾನೆ, 1765ರಲ್ಲಿ ಜಾರಿ ತರ್ತಾರೆ. ಏನಂಗಂದ್ರೆ ಅಂದ್ರೆ ದ್ವಿಪ್ರಭುತ್ವ ಅಂದ್ರೆ ಎರಡು ಬಗೆಯ ಆಡಳಿತದ ವ್ಯವಸ್ಥೆ. ಏನು ಎರಡು ಬಗೆಯ ಆಡಳಿತದ ವ್ಯವಸ್ಥೆ ಅಂತ ಕೇಳಿದ್ರಲ್ಲ, ಇಲ್ಲಿ ಈ ಪದ್ಧತಿಯಲ್ಲಿ ಬ್ರಿಟಿಷರು ದಿವಾಳಿ ಹಕ್ಕನ್ನ ಪಡೆದ್ರಿಂದ ಬಂಗಾಳ, ಒರಿಸ್ಸಾ ಇವುಗಳಲ್ಲಿ ಕಂದಾಯ ವಸೂಲಿ ಮಾಡುವ ಹಕ್ಕನ್ನ ಪಡೆಯುವುದು, ಇದು ಒಂದೇ. ಎರಡನೇದಾಗಿ ಅಲ್ಲಿನ ನವಾಬ ಆಡಳಿತ, ನ್ಯಾಯ ಮೊದಲಾದ ಆಡಳಿತಾತ್ಮಕ ಕೆಲಸಗಳನ್ನು ನಿರ್ವಹಿಸುವುದು ಅಂತ. ಇವೆರಡನ್ನ ಸೇರಿ ಏನು ಕರಿತೀವಪ್ಪ ಅಂದರೆ ದ್ವಿಸರ್ಕಾರ ಅಥವಾ ದ್ವಿಪ್ರಭುತ್ವ ಅಂತೇಳಿ ನಾವು ಕರಿತೀವಿ. ಹೀಗೆ ದ್ವಿಪ್ರಭುತ್ವವನ್ನು ಸಾಧಿಸಿದ ಮೇಲೆ ಅಂದರೆ ಬಂಗಾಳ, ಬಿಹಾರ, ಒರಿಸ್ಸಾದ ಮೇಲೆ ಸಂಪೂರ್ಣ ಹಿಡಿತವನ್ನು ಬ್ರಿಟಿಷರು ವಹಿಸ್ಕೊಳ್ತಾರೆ. ಹೀಗೆ ಇವರ ಆಳ್ವಿಕೆ ಭಾರತದಲ್ಲಿ ಪ್ರಾರಂಭವಾಗಿ ಕೊನೆಗೆ ತಮ್ಮ ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ರಾಜಕೀಯ ಹಿತಾಸಕ್ತಿಯನ್ನು ಬೆಳೆಸ್ತಾ ಬಿಡುತ್ತಾ ಇಡೀ ಭಾರತವನ್ನು ಆಕ್ರಮಿಸಿದರು ಮಕ್ಕಳ. ಇದಿಷ್ಟು ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳು, ಬಕ್ಸರ್ ಕದನದ ಕಾರಣ ಮತ್ತು ಪರಿಣಾಮಗಳು ಹಾಗೂ ದ್ವಿಪ್ರಭುತ್ವ ಇವುಗಳನ್ನು ನಾವು ಮನನ ಮಾಡ್ಕೊಳ್ಳೋಣ. ಇದನ್ನು ಗೃಹಪಾಠವನ್ನು ತೆಗೆದುಕೊಳ್ಳಿ. ಮೊದಲದು ನೀವು ಬರೀಬೇಕಾದ್ರೆ ಅಷ್ಟೇ ಒಂದೇದು ಪ್ರಶ್ನೆ ಒಂದು ಯಾವುದಪ್ಪ ಅಂದರೆ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು, ಯಾವಾಗ? ಹಾಗೆಯೇ ದಸ್ತಕನ್ನ ನೀಡಿದವರು ಯಾರು ಮತ್ತು ಯಾವಾಗ? ಬಕ್ಸರ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. ಹಾಗೆಯೇ ಮೂರನೇದು ದ್ವಿಪ್ರಭುತ್ವ ಎಂದರೇನು ಅಥವಾ ದ್ವಿಪ್ರಭುತ್ವವನ್ನು ಬಗ್ಗೆ ಬರೆಯಿರಿ. ಇದಿಷ್ಟು ನೀವು ನಾಳೆ ಹೋಮ್ವರ್ಕ್ ಮಾಡಿ ಮುಂದಿನ ಪಾಠವನ್ನು ನಾಳೆ ನೋಡೋಣ.